ಈ ಸರ್ಕಾರ 5 ವರ್ಷ ಇರಬೇಕು, ನಾವು ಸೋತ್ರೆ ಸರ್ಕಾರ ಇರುತ್ತಾ, ನಾನೇನ್ ಮಂತ್ರಿ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಸರ್ಕಾರ 5 ವರ್ಷ ಇರಬೇಕು, ಇಲ್ಲಿ ನಾನ್ ಸೋತ್ರೆ ಸರ್ಕಾರ ಇರುತ್ತಾ, ನಾವು ಸೋತ್ರೆ ಸರ್ಕಾರ ಇರುತ್ತಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ನಾನೇನ್ ಮಂತ್ರಿ ಆಗಿಲ್ಲ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ರು. ನಿನ್ನೆಯ ಹೇಳಿಕೆಗೆ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೈತ್ರಿ ಸೋತ್ರೆ ಸರ್ಕಾರವನ್ನ ಬಿಜೆಪಿ ಅಸ್ಥಿರಗೊಳಿಸುತ್ತೆ, ಮೈತ್ರಿ ಸೋತ್ರೆ ಸರ್ಕಾರವನ್ನ ಬಿಜೆಪಿ ಅಸ್ಥಿರಗೊಳಿಸುತ್ತೆ, ಮೈತ್ರಿ ಪಕ್ಷ ಸೋತ್ರೆ ಎಂದಿದ್ದು ಅಂತ ಸಿದ್ದರಾಮಯ್ಯನವರು ಇವತ್ತು ಹೇಳಿಕೆಯನ್ನ ನೀಡಿರುವಂತದ್ದು. ನಾನು ಹೇಳಿದ್ದೀನಿ, ಈ ಸರ್ಕಾರ 5 ವರ್ಷ ಇರಬೇಕು, ಸಮ್ಮಿಶ್ರ ಸರ್ಕಾರ. ನಾವು ಸೋತರು ಇರ್ತದ, ಇದನ್ನ ತಿಳ್ಕೋಬೇಕಾಗ್ತದೆ. ನಾನೇನು ಮಂತ್ರಿ ಆಗಿಲ್ಲ, ನಾನು ಮುಖ್ಯಮಂತ್ರಿ ಆಯಿತು, ಮುಗೀತು ನಂದು. ಈಗ ಬೇರೆ ಸರ್ಕಾರ ಇದೆಯಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರೋದು, ಟಿ ದೇವೇಗೌಡ ಮಂತ್ರಿ ಇರೋದು, ಸಾರಾಮಯ್ಯ ಮಂತ್ರಿ ಇರೋದು, ತಮ್ಮಣ್ಣ ಮಂತ್ರಿ ಇರೋದು, ಪುಟ್ಟರಾಜ ಮಂತ್ರಿ ಇರೋದು. ನಾನೇನಿಲ್ಲ, ನಮ್ಮವ್ರು ಇದ್ದಾರೆ 27 ಜನ, ಬೇರೆ ವಿಚಾರ. ಈ ಸರ್ಕಾರ ಇರ್ಬೇಕಲ್ಲಪ್ಪ, 5 ವರ್ಷ ಕೆಲಸ ಮಾಡ್ಬೇಕಲ್ಲ, ಬಿಜೆಪಿ ಅವರು ಅಧಿಕಾರ ಬರ್ಬಾರ್ದು ನೋಡ್ಕೋಬೇಕಲ್ಲ, ಅದಕ್ಕೆ ತಾನೇ ಒಂದಾಗಿರೋದು. ನಾವು ಎಲ್ಲ ಹೇಳಿದ್ದು, ನಾವು ಸೋತ್ಬಿಟ್ರೆ ಅವರು ಮತ್ತೆ ನಮ್ಮ ಸರ್ಕಾರ ಬೀಳಿಸೋಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದು ನಾನು. ಸರಿ, ನೀವು ತಿಳ್ಕೊಳ್ಳೋದಿಲ್ಲ, ಮಾಡೋದಿಲ್ಲ, ಹಂಗೆ ಹೇಳಿದ್ದೆ ನಾನು. ಸೋತ್ಬಿಟ್ಟು ನಮ್ಮ ಸರ್ಕಾರ ಹೊರಟೋಯ್ತದೆ ಅನ್ನ ನಾನೇನು ಹೇಳಿದೆ ಅಂದರೆ, ಒಂದು ವೇಳೆ ಸೋತ್ರೆ ನಾವು ಅವ್ರು ನಮ್ಮ ಸರ್ಕಾರ ಬೀಳಿಸೋಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಅವ್ರು ಪ್ರಧಾನಮಂತ್ರಿ ಆದರೆ ಸರ್ಕಾರ ತೆಗಿಯಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹಂಗೆ ಹೇಳಿದ್ದೀರ ಹೊರತು ನೀವು ಕಾಂಟೆಕ್ಸ್ಟೇ ಬಿಟ್ಬಿಡ್ತೀರಿ, ಏನೋ ಹೇಳ್ಬಿಡ್ತೀರಿ, ಹೊಡೆದು ಬಿಡ್ತೀರಿ.